ಹೃದಯಾತಂಕ ಇದು ಎಲ್ಲರಲ್ಲೂ ಕೂಡ ಮನೆ ಮಾಡಿಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಾಗಿ ಆತಂಕವನ್ನ ಹುಟ್ಟಿಸಿರುವಂಥದ್ದು. ಯಾಕೆ ಅಂತಂದ್ರೆ ಇಲ್ಲಿಯವರೆಗೂ ಇದ್ದಂಥ ಲೆಕ್ಕಾಚಾರಗಳು ಬೇರೆ, ಈಗ ಆಗ್ತಾ ಇರುವಂಥ ಲೆಕ್ಕಾಚಾರಗಳು ಬೇರೆ. ಏನು ಅಂತಂದ್ರೆ 18 ವರ್ಷದ ಯುವಕ ಸಾವನ್ನಪ್ಪಿರೋದು, ಬಸ್ನಲ್ಲಿ ಬರಬೇಕಾದ್ರೆ ಪ್ರಯಾಣಿಕ ಸಾವನ್ನಪ್ಪಿರೋದು, ಮಗದೊಂದು ಕಡೆಗೆ ಕೆಲಸಕ್ಕೆ ಅಂತ ಹೋದಂತಹ ವ್ಯಕ್ತಿ ಸಾವನ್ನಪ್ಪಿರೋದು. ಪಾಪ ಅವರ ಪತ್ನಿ 7 ತಿಂಗಳ ಗರ್ಭಿಣಿ ಅಂತೆ. ಏನಾಗಿರಬೇಕು ಆ ಕುಟುಂಬದ ಪರಿಸ್ಥಿತಿ? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಏನು ಕಾರಣಗಳು? ಇದನ್ನೆಲ್ಲ ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಅದೇನೇ ಇರಲಿ, ಪರಿಸ್ಥಿತಿ ಮಾತ್ರ ವಿಕೋಪಕ್ಕೆ ಹೋಗ್ತಾ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನುವಂಥ ಜವಾಬ್ದಾರಿಗಳು ನಾವೇ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ವೈದ್ಯರು ಹೇಳಿದ್ದಾರೆ. ಅವುಗಳಿಗೆಲ್ಲ ಕಡಿವಾಣ ಹಾಕುವಂಥ ಕೆಲಸವನ್ನು ನೀವು ಕೂಡ ಮಾಡಬೇಕಾಗಿದೆ. ಏನು ಬೆಳವಣಿಗೆ ಆಗಿದೆ ಇವತ್ತು? ಸ್ಟೋರಿ ನೋಡಿ. ಕುಂತಲ್ಲಿ ನಿಂತಲೇ ಹೃದಯಾಘಾತ, ಸ್ನಾನಕ್ಕೆ ಹೋಗಿದ್ದಾಗಲೇ ವಿದ್ಯಾರ್ಥಿ ಸಾವು, ಆಟೋ ಓಡಿಸುವಾಗಲೇ ಹಾರ್ಟ್ ಅಟ್ಯಾಕ್. ಹೃದಯಾಘಾತ ಸಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಆರೋಗ್ಯವಾಗಿ ಫಿಟ್ ಅಂಡ್ ಫೈನ್ ಆಗಿದ್ದ ಜನರೇ ಕುಂತಲ್ಲಿ ನಿಂತಲ್ಲಿ ಸಾವನ್ನಪ್ತಾ ಇದ್ದಾರೆ. ಇದು ಜನರಲ್ಲಿ ಭಾರಿ ಆತಂಕ ಮೂಡಿಸಿದೆ. ಅದರಲ್ಲೂ ಯುವಕರೇ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇರೋದು ವೈದ್ಯ ಲೋಕಕ್ಕೆ ಸವಾಲಾಗಿದೆ. ಹಾಗಾದ್ರೆ ಕಳೆದ 24 ಗಂಟೆಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಯಾರೆಲ್ಲ ಮೃತಪಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಅಫ್ತಾಬ್ ಅಂತ, ವಯಸ್ಸು 18 ವರ್ಷ, ಸೂರತ್ಕಲ್ನವನು, ಮಂಗಳೂರು. ಜಸ್ಟ್ 18 ವರ್ಷ ಮಾತ್ರ. ಸಾಯೋ ವಯಸ್ಸಂತೂ ಅಲ್ವೇ ಅಲ್ಲ. ಆದ್ರೂ ಹಾರ್ಟ್ ಅಟ್ಯಾಕ್ನಿಂದ ಯುವಕ ಅಫ್ತಾಬ್ ಮೃತಪಟ್ಟಿದ್ದಾನೆ. ಮಂಗಳೂರು ಹೊರವಲಯದ ಸೂರತ್ಕಲ್ನ ಕೃಷ್ಣಾಪುರದ ನಿವಾಸಿಯಾಗಿದ್ದು, ಸೂರತ್ಕಲ್ ಸೆಕ್ರೆಡ್ ಹಾರ್ಟ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ವಿದ್ಯಾಭ್ಯಾಸ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ. ಸೋಮವಾರ ಮಧ್ಯಾಹ್ನ ಮನೆಯಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದ ವೇಳೆ ಹೃದಯಾಘಾತಕ್ಕೆ ಒಳಗಾಗಿ ಅಫ್ತಾಬ್ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಇನ್ನು ಅಫ್ತಾಬ್ನ 3 ಸಹೋದರರಿಗೆ ಮದುವೆ ಆಗಿದ್ದು, ತಾಯಿ ಕೊರೋನಾ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ. ಹೀಗಾಗಿ ಮನೆಯಲ್ಲಿ ತಂದೆ ಮತ್ತು ಅಫ್ತಾಬ್ ಇಬ್ರು ಇರ್ತಾ ಇದ್ರು. ನಿನ್ನೆ ಆಟೋ ರಿಕ್ಷಾ ಚಾಲಕರಾಗಿದ್ದ ತಂದೆ ಬಾಡಿಗೆಗೆ ಹೋಗಿದ್ದಾಗ ಅಫ್ತಾಬ್ ಸ್ನಾನಕ್ಕೆ ಅಂತ ಹೋದಾಗ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾನೆ. ಸೂರತ್ಕಲ್ನ ಕೃಷ್ಣಾಪುರದ ನಿವಾಸಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದಂಥ ಅಲ್ತಾಫ್ 18ನೇ ವರ್ಷದಲ್ಲಿ ಈಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇಬ್ರು ಮನೆಯಲ್ಲಿರುವಂಥದ್ದು, ತಂದೆ ಮತ್ತು ಮಗ ಇಬ್ಬರೇ ಇರುವಂಥದ್ದು. 3 ಸಹೋದರರಿಗೆ ಮದುವೆಯಾಗಿ ಅವರು ಬೇರೆ ಮನೆ ಸೇರಿದ್ದಾರೆ. ಅದರ ಜೊತೆಗೆ ತಾಯಿ ಕೊರೋನಾ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ತಂದೆ ಆಟೋ ಚಾಲಕನಾಗಿದ್ದು ಇಬ್ಬರೇ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದರು. ಈ ನಡುವೆ ಚಾಲಕರಾಗಿರುವಂಥ ತಂದೆಯವರು ಆಟೋ ಚಾಲನೆಗಾಗಿ ಹೊರಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಅಲ್ತಾಫ್ ಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೃದಯಾಘಾತವಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮಂಜ್ಯ ನಾಯ್ಕ, ವಯಸ್ಸು 38 ವರ್ಷ, ನಾಗರಕಟ್ಟೆ, ದಾವಣಗೆರೆ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿದೆ. ಆಟೋ ಓಡಿಸುವಾಗ ಕುಸಿದು ಬಿದ್ದಿದ್ದ 38 ವರ್ಷದ ಮಂಜ್ಯ ನಾಯ್ಕ ಸಾವನ್ನಪ್ಪಿದ್ದಾರೆ. ದಾವಣಗೆರೆ ತಾಲೂಕಿನ ನಾಗರಕಟ್ಟೆ ಗ್ರಾಮದ ನಿವಾಸಿಯಾದ ಮಂಜ್ಯ ನಾಯ್ಕನನ್ನ ಆಸ್ಪತ್ರೆಗೆ ಕರೆತರುವಷ್ಟರಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಮಂಜ್ಯ ನಾಯ್ಕ ಪತ್ನಿ 7 ತಿಂಗಳ ಗರ್ಭಿಣಿಯಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜಯಾಬಾಯಿ, ವಯಸ್ಸು 52, ದಿದ್ದಗಿ ತಾಂಡ, ಹರಪನಹಳ್ಳಿ. ಅಂಗಡಿಯಲ್ಲಿ ಕೂತಿದ್ದ ಮಹಿಳೆಗೆ ಹೃದಯಾಘಾತ ಸಂಭವಿಸಿದ್ದು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದಿದ್ದಗಿ ತಾಂಡಾದ ನಿವಾಸಿ ಜಯಾಬಾಯಿ ಮೃತಪಟ್ಟಿರೋ ಮಹಿಳೆಯಾಗಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಜಯಾಬಾಯಿ ನಿಧನರಾಗಿದ್ದಾರೆ. ದಾವಣಗೆರೆಯಲ್ಲಿ 3 ತಿಂಗಳಲ್ಲಿ 80ಕ್ಕೂ ಹೆಚ್ಚು ಹೃದಯಾಘಾತ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಒಂದು ಕಡೆ ಆಟೋದಲ್ಲಿ ಹೋಗ್ತಿರುವಂತಹ ಮಂಜ ನಾಯ್ಕ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ, ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರುವಂತಹ ಜಯಾಬಾಯಿ ಕೂಡ ಸಾವನ್ನಪ್ಪಿರುವಂಥದ್ದು. ಇದೇ ರೀತಿಯಾಗಿ ಕ್ಷಣಕ್ಕೂ ಹೃದಯಾಘಾತ ಪ್ರಕರಣ ಕೂಡ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಣ್ಣೆನಗರಿ ದಾವಣಗೆರೆಯ ಜನತೆಯಲ್ಲಿ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಬಾಬುರಾವ್ ಖಮಟ್, ವಯಸ್ಸು 50 ವರ್ಷ, ಮೋಟೆಬೆನ್ನೂರು, ಹಾವೇರಿ. ಏಕಾಏಕಿ ಎದೆನೋವು ಕಾಣಿಸಿಕೊಂಡು ಲಾರಿ ಚಾಲಕ ಹೃದಯಾಘಾತಕ್ಕೆ ಬಲಿಯಾಗಿರೋ ಘಟನೆ ಹಾವೇರಿಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮದ ಬಳಿ ನಡೆದಿದೆ. 50 ವರ್ಷದ ಬಾಬುರಾವ್ ಖಮಟ್ ಮೃತ ಲಾರಿ ಚಾಲಕ ಅಂತ ಗುರುತಿಸಲಾಗಿದೆ. ಚಾಲಕನನ್ನ ಮಹಾರಾಷ್ಟ್ರದ ಉಮ್ರಾವತಿ ಗ್ರಾಮದ ನಿವಾಸಿ ಎನ್ನಲಾಗಿದೆ. ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಗೂಡ್ಸ್ ಲಾರಿಯಲ್ಲಿ ಹೋಗ್ತಾ ಇದ್ದ ವೇಳೆ ಚಾಲಕನಿಗೆ ಏಕಾಏಕಿ ಎದೆನೋವು ಕಾಣಿಸಿಕೊಳ್ತು. ಕೂಡಲೇ ಚಾಲಕನನ್ನ ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಲಾರಿ ಚಾಲಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಬ್ಯಾಡಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಹೃದಯಾಘಾತ, ವೈದ್ಯರಿಲ್ಲದೆ ಪ್ರಯಾಣಿಕ ಸಾವು, ಆಕ್ರಂದನ. ಕೆಎಸ್ಆರ್ಟಿಸಿ ಬಸ್ನಲ್ಲೇ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ವಾಸ ಇದ್ದ ಮಗಳನ್ನ ನೋಡೋಕೆ ಹಾಸನದಿಂದ ಬೆಂಗಳೂರು ಕಡೆಗೆ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ವ್ಯಕ್ತಿಗೆ ಹೃದಯಾಘಾತ ಆಗಿದೆ.
ಕೂಡಲೇ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ಸ್ಥಳೀಯರು ಸೋಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ನರ್ಸ್ ಪ್ರಥಮ ಚಿಕಿತ್ಸೆ ಮಾಡಿ ನೆಲಮಂಗಲ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿದ್ದು, ದಾರಿ ಮಧ್ಯೆ ಹೃದಯಾಘಾತಕ್ಕೆ ವ್ಯಕ್ತಿ ಬಲಿಯಾಗಿದ್ದಾರೆ. ಹಾಸನ ಜಿಲ್ಲೆಯ ದೊಡ್ಡ ಮಣಿಗನ್ನಹಳ್ಳಿ ಗ್ರಾಮದ 55 ವರ್ಷದ ವೆಂಕಟೇಶ್ ಮೃತ ವ್ಯಕ್ತಿ. ಮಗಳ ಮನೆಗೆ ಹಾಸನದಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಗಂಡ ಹೆಂಡತಿ ಇಬ್ರು ಗಾರೆ ಕೆಲಸ ಮಾಡ್ತಾ ಇದ್ದು. ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಇದ್ದಿದ್ರೆ ನನ್ನ ಗಂಡ ಬದುಕ್ತಾ ಇದ್ರು ಅಂತ ಹೆಂಡತಿ ಮಂಜುಳಾ ಅಳಲು ತೋಡ್ಕೊಂಡಿದ್ದಾರೆ. ಹಾಸನದ ಸರ್ ಬರ್ತಿದ್ದೆ ನಾನು. ಅಲ್ಲಿ ಮಗಳ ಮನೆಗೆ ಅಂತ ಹೋಗಕ್ಕೆ ಅಂತ ಬರ್ತಿದ್ದು. ಇವ್ರು ಹಿಂದ್ಗಡೆ ಸೀಟಲ್ಲಿ ಕೂತಿದ್ರು, ನಾನು ಮುಂದ್ಗಡೆ ಸೀಟಲ್ಲಿ ಕೂತಿದ್ದು ಸರ್. ಅಲ್ಲಾಗಿದ್ದು ಅವರು ಎಲ್ಲ ಅಕ್ಕಪಕ್ಕರು ಇದೇನು ಹಿಂಗೆ ಮನೆಗಿದ್ರು. ನಾನು ಬಂದು ಆಗ ನೋಡಿ ನೀರು ತಗೋಗಿದ್ರು ಒಂದು ಬಾಟ್ಲಿಯ ಕುಡಿದ್ರಂತೆ, ಹಂಗೆ ಮನೆಗೆ ಅಂದ್ರಂತೆ. ಅಲ್ಲಿ ಡಾಕ್ಟ್ರ್ ಇತ್ತಲ್ಲ ಸರ್, ಸಿಸ್ಟ್ರು ಇದ್ರು, ಸಿಸ್ಟ್ರು ನೋಡ್ತಾ ಇದ್ರು. ಪಾಪ ಇನ್ನೊಬ್ರು ಡಾಕ್ಟರ್ ಇದ್ರು ಬಸ್ಸಲ್ಲಿ, ಅವ್ರೆಲ್ಲಾ ಚೆಕಪ್ ಮಾಡ್ತಿದ್ರು. ಪಾಪ ಅಲ್ಲಿ ಡಾಕ್ಟರ್ ಇದ್ದಿದ್ರೆ ಏನಾದ್ರು ಆಗ್ತಿತ್ತಾ? ಏನೋ ಸರ್ ಅದೇ ಆಯ್ತಿತ್ತು, ಡಾಕ್ಟರ್ ಇತ್ತಿಲ್ಲ ಸರ್. ಅವನು ಕುದೂರು ಮತ್ತೆ ಸೋಲೂರು ಮಧ್ಯ ಇರುವಾಗ ಎದೆನೋವು ಬಂತು ಅಂತ ಅವನಿಗೆ ಪಕ್ಕದಲ್ಲಿ ಇದ್ದಂತ ಸೋಲೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಎದೆನೋವು ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಪ್ರಾಣ ಹೋಗಿರ್ಬೋದು. ಹೆಚ್ಚಿನ ಚಿಕಿತ್ಸೆಗಾಗಿ ನೀವು ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿದಾರಂತೆ. ಅಲ್ಲಿ ಡಾಕ್ಟರ್ ರೆಫರ್ ಮಾಡಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಅವನಿಗೆ ಹೃದಯ ಬಡಿತ ಇರಲಿಲ್ಲ, ಉಸಿರಾಟ ನಿಂತು ಹೋಗಿತ್ತು. ಅವನಿಗೆ ಬೇಸಿಕ್ ಆಸ್ ಪರ್ ಪ್ರೋಟೋಕಾಲ್ ನಾವು ಅವನಿಗೆ ಏನು ಮಾಡಬೇಕು, ಫಸ್ಟ್ ಏಡು ಮತ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ. ಆದ್ರೂ ಕೂಡ ಬಂದಾಗ ಅವನಿಗೆ ಪ್ರಾಣ ಇರಲಿಲ್ಲ, ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ವಿ. ಬಹುಶಃ ಅವನಿಗೆ ಹೃದಯಾಘಾತ ಆಗಿ ಸತ್ತೋಗಿದ್ದಾನೆ ಅಂತ ಅನ್ಸುತ್ತೆ. ನಾವು ECG ಮಾಡಿದೀವಿ. ಅವನ್ನ ಹೆಚ್ಚಿನ ಕಾರಣ ತಿಳಿದಕ್ಕೋಸ್ಕರ ಶವ ಪರೀಕ್ಷೆಗೆ ನಾವು ಬಾಡಿನ ಶಿಫ್ಟ್ ಮಾಡಿದೀವಿ. ನಿನ್ನೆ ಏನು ಹಾಸನದಿಂದ ಬೆಂಗಳೂರಿಗೆ ಬರುತ್ತಿದ್ದಂತಹ ಏನು ಹಾಸನ ಜಿಲ್ಲೆಯ ದೊಡ್ಡ ಮಣ್ಣಿಗಾನಹಳ್ಳಿಯ ನಿವಾಸಿ ವೆಂಕಟೇಶ್ ಮೃತಪಟ್ಟಿದ್ರು ಹೃದಯಾಘಾತ ಪ್ರಕರಣದಲ್ಲಿ. ಏನು KSRTC ಬಸ್ ನಲ್ಲಿ ಒಂದು ಸಂಚಾರವನ್ನ ಮಾಡ್ತಿದ್ರು. ಈ ವೇಳೆ ಬಸ್ ನಲ್ಲೇ ಒಂದು ಹೃದಯಾಘಾತ ಆಗಿರುವಂತದ್ದು. ಕೂಡಲೇ ಏನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಆರೋಗ್ಯ ಕೇಂದ್ರಕ್ಕೆ ದಾಖಲೆಯನ್ನ ಮಾಡಲಾಗ್ತದೆ. ಅಲ್ಲಿ ವೈದ್ಯರಿಲ್ಲದ ಕಾರಣ ಆತ ಮೃತಪಟ್ಟಿರುವಂತದ್ದು ಕುಟುಂಬಸ್ಥರ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ನಾನು ಏನು ಸೋಲೂರಿನ ಆಸ್ಪತ್ರೆ ಮುಂಭಾಗ ಇದ್ದೀನಿ. ಇಲ್ಲಿ ಸ್ಥಳೀಯರಿದ್ದಾರೆ. ಏನಾಯ್ತು ನಿನ್ನೆ ಅನ್ನೋದನ್ನು ಸಹ ನಾನು ಮಾತಾಡ್ತೀನಿ. ಸರ್, ನಿನ್ನೆ ಏನಾಯ್ತು? ಅವ್ರು ಎಷ್ಟು ಗಂಟೆಗೆ ಇಲ್ಲಿಗೆ ಬಸ್ ನಲ್ಲಿ ಕರ್ಕೊಂಡ್ ಬಂದಿದ್ರು? ಸರ್, ನಿನ್ನೆ ಸಂಜೆ 6:30 ಒಂದು KSRTC ಬಸ್ಸು ಹಾಸನ ಕಡೆಯಿಂದ ಬಂದು ಈ ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ರೀಚ್ ಆಗುತ್ತೆ. ನಾವು ಏನಾಗಿದೆ ಅಂತ ನೋಡೋಣ ಅಂತ ಬಂದಾಗ ಇಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿರುತ್ತೆ. ಎದೆನೋವು ಕಾಣಿಸ್ಕೊಂಡಿರೋದು ಇಮಿಡಿಯೇಟ್ಲಿ ಬರ್ತಾ ಇಲ್ಲಿ ಮರೂರು ಹ್ಯಾಂಡ್ ಪೋಸ್ಟ್ ಬಿಟ್ಟರೆ ನಮ್ಮ ನೆಕ್ಸ್ಟ್ ನೆಲಮಂಗಲ ಬಿಟ್ಟರೆ ಸೋಲೂರು ನಡುಮಧ್ಯದಲ್ಲಿ ಗೌರ್ಮೆಂಟ್ ಸಾರ್ವಜನಿಕ ಹಾಸ್ಪಿಟ್ಲ್ ಇರೋದ್ರಿಂದ ಡ್ರೈವರ್ ಮತ್ತು ಕಂಡಕ್ಟರ್ಗಳು ಒಂದು ಇದ್ರ ಮೇಲೆ ಒಂದು ಅನುಕಂಪದ ಮೇಲೆ ಮತ್ತು ಹುಷಾರಿಲ್ದ ಡೈರೆಕ್ಟ್ ಹಾಸ್ಪಿಟ್ಲ್ ಒಳಗಡೆ ತರ್ತಾರೆ ಬಸ್ಸು. ಬಂದು ನೋಡಿದಾಗ ಇಲ್ಲಿ ಒಬ್ಬ ನರ್ಸು, ಒಬ್ಬ ಅಟೆಂಡ್ರು, ಜೆಂಟ್ಸು ಯಾರೂ ಇಲ್ಲ, ಇಲ್ಲಿ ಡಿ ಗ್ರೂಪ್ನವ್ರು ಯಾರೂ ಇಲ್ಲ. ಹಾಗಾಗಿ ಅವರೇ ಸಹ ಸ್ಥಳೀಯರೇನೆ ಬಸ್ಸಲ್ಲಿದ್ದವಂಥವ್ರೇನೆ ಕರ್ಕೊಂಬಂದು ತೋರಿಸ್ತಾರೆ. ಇಲ್ಲಿ ಡಾಕ್ಟ್ರುಗಳು ಇರೋದಿಲ್ಲ, ಯಾರೋ ಒಬ್ಬರು ಇರೋಲ್ಲ, ಇರೋದೇ ಒಬ್ಬರು ನರ್ಸು, ಒಬ್ಬರು ಅಟೆಂಡ್ರು ಮಾತ್ರ. ಹಾಗಾಗಿ ಅವ್ರ ಕೈಲಿ ಏನು ಮಾಡೋಕ್ಕಾಗುತ್ತೆ? ಆವಾಗ ಇಲ್ಲಿ 102 ಕಾಲ್ ಮಾಡಿ ಅಂತಾರೆ. 102 ಕಾಲ್ ಮಾಡಿದ್ರೆ ಎಲ್ಲ ಒಂದು 5 ನಿಮಿಷ ಬರುತ್ತೆ ಅಂತಾರೆ. ಆದರೆ ಇಲ್ಲಿ ಹಾಸ್ಪಿಟ್ಲಲ್ಲೇ ಒಂದು ಆಂಬುಲೆನ್ಸ್ ಇದೆ, ಸ್ಥಳೀಯವಾಗಿ ಯಾರನ್ನೂ ಸಹ ತಗೊಂಡಿಲ್ಲ. ಒಬ್ಬರು ತಗೊಂಡಿದ್ದಾರೆ, ಅವ್ರು 10 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಹೋಗ್ತಾರೆ. ಹಾಸನ ಜಿಲ್ಲೆ ಒಳಗೆ ಸುಮಾರು ಕೇಸ್ಗಳು ಆಗ್ತಾ ಇದ್ದಾವೆ. ಇದೇ ಪ್ರಕರಣ ಸೋಲೂರಲ್ಲೂ ಸಹ ಮುಂದಿನ ದಿನಗಳ ಆದ್ರೆ ಆಗುವ ಸಂಭವ ಇರುತ್ತೆ. ಹಾಗಾಗಿ ನಮಗೆ ಡಾಕ್ಟರ್ಗಳು ಕಂಪಲ್ಸರಿ ಇಲ್ಲಿರಲೇಬೇಕಾಗಿ ಮನವಿ ಮಾಡ್ತಾರೆ. ವೈದ್ಯರಿಲ್ಲದೆ ಪ್ರಯಾಣಿಕ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆ ತನಕ ಮಾತ್ರ ವೈದ್ಯರಿರ್ತಾರೆ. ಈ ಕುರಿತು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ನೀವು ಹೇಳಿದ್ದನ್ನು ನಾನು ತಿಳ್ಕೊಂಡು ಏನಾಗಿದೆ ಅಂತ ವಿಚಾರಿಸ್ತೀನಿ. ಯಾಕೆಂದರೆ ಸೋಲೂರು ಅದೊಂದು ಪ್ರಮುಖ ಸ್ಥಳ. ಅದು ಎಷ್ಟು ಸಮಯಕ್ಕೆ ಹೋಗಿದ್ರು, ಯಾವ ಟೈಮ್ಗೆ ಹೋಗಿದ್ರು, ಅದು ನೋಡಬೇಕಾಗ್ತದೆ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿದ್ದಾರೆ. ಯಾಕಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆವರೆಗೂ ಇರ್ತಾರೆ ಡಾಕ್ಟ್ರು, ಆಮೇಲೆ ಇರೋದಿಲ್ಲ. ಸೊ ಈ ಥರದ ಇರ್ತದೆ. ಸೊ ನಾನು ವಿಚಾರಿಸ್ತೀನಿ ಎಲ್ಲಿಗೆ ಹೋಗಿದ್ರು ಏನು ಅಂತ. ಅದ ನಂತರ ಡಾಕ್ಟ್ರ್ ಏನಾದರೂ ಅಲ್ಲಿ ಪೋಸ್ಟ್ ಆಗಿ ಅವರು ಅಲ್ಲಿಗೆ ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅಪರಾಧ ಆಗ್ತದೆ. ಅವರು ಅಲ್ಲಿ ಯಾರು ಅಲ್ಲಿ ವೇಕೆನ್ಸಿ ಇದ್ರೆ ಅದನ್ನ ಮುಂದೆ ನೋಡ್ಬೇಕಾಗ್ತದೆ. ಒಟ್ನಲ್ಲಿ ರಾಜ್ಯದ ಹೃದಯಾಘಾತದ ಮರಣ ಮೃದಂಗ ಮುಂದುವರೆದಿದೆ. ವಯಸ್ಸಿಗೆ ಬಂದ ಮಕ್ಕಳನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರಿಡುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.